ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಎಂದು ಭಾವಿಸ್ತೀನಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲೊಂದು ಒಣಗಿರೋಂಥ ಅವರೆಕಾಳಿನ ಸಾಂಬಾರು ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಾ ಇದ್ರು ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಬನ್ನಿ ಈಗ ಮೊದಲಿಗೆ ನಾನು ಒಂದು ಬಾಂಡಿನ ಇಟ್ಟಿದ್ದೀನಿ ಕಾಯೋದಕ್ಕೆ. ಇಲ್ಲಿ 1 ಕಪ್ ಆಗೋಷ್ಟು ಒಣಗಿರೋಂಥ ಅವರೆಕಾಳನ್ನ ತೊಗೊಂಡಿದ್ದೀನಿ. ನಾನು ಬಾಂಡಿಗೆ ಹಾಕೋತಾ ಇದ್ದೀನಿ. ಮೊದಲಿಗೆ ಅವರೆಕಾಳನ್ನ ಚೆನ್ನಾಗಿ ಹುರ್ಕೋಬೇಕು. ಅವರೆಕಾಳನ್ನ ಸೀಸಕ್ಕೆ ಹೋಗಬಾರ್ದು. ಇದು ಕೆಂಪುಗಾಗೋ ಥರ ಬ್ರೌನ್ ಕಲರ್ ಬರೋ ಗಂಟ ಹುರ್ಕೋಬೇಕು. ನೋಡಿ, ಈಗ ಅವರೆಕಾಳು ಸ್ವಲ್ಪ ಅರ್ಧನೂ ಆಗಿಲ್ಲ, ಕಾಲು ಭಾಗದಷ್ಟು ಹುರಿದಾಗಿದೆ. ಈಗ ಹುರಿಯುವಾಗ ನಾವು 1 ಸ್ಪೂನು ಅಥವಾ ಸ್ಪೂನ್ ಲೆಕ್ಕಾಗಲಿ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಈಗ ರೀತಿ ಹಾಕೊಳ್ಳೋದ್ರಿಂದ ಇಷ್ಟೇ ಚುಮ್ಕಿಸಿ ಹಾಕೊಳ್ಳೋದ್ರಿಂದ ಕಾಳು ಚೆನ್ನಾಗಿ ಫ್ರೈ ಆಗುತ್ತೆ. ಆ ಮಧ್ಯೆ ಏನು ಭಾಗ ಇದೆಯೋ ವೈಟ್ ಭಾಗ ಅದೆಲ್ಲ ಬಾಯಿ ಬಿಟ್ಕೊಳ್ಳುತ್ತೆ. ಈ ರೀತಿ ನೋಡಿ, ಈಗ ನಾನು ಇನ್ನೂ ಒಂದು ಸಲ ಅದೇ ರೀತಿ ಹಾಕೋತಾ ಇದ್ದೀನಿ. 1-2 ಸಲ ಹಾಕ್ಕೊಂಡು ಆ ರೀತಿ ಹುರ್ಕೊಳೋದ್ರಿಂದ ಕಾಳು ಚೆನ್ನಾಗಿ ಬಾಯಿ ಬಿಟ್ಕೊಳ್ಳುತ್ತೆ. ಅದೇ ರೀತಿ ಹಾಕೊಂಡು 1-2 ಸಲ ಹಾಕ್ಕೊಂಡು ಆ ರೀತಿ ಮಾಡಿಕೊಂಡ್ರೆ ಸಾಕು. ಕಾಳು ಕೂಡ ತುಂಬ ಜಾಸ್ತಿ ಸಿಹಿಯಲ್ಲ, ಚೆನ್ನಾಗಿ ಫ್ರೈ ಆಗಿರುತ್ತೆ ಕಾಳು ಕೂಡ. ನೋಡಿ, ಈಗ ಕಾಳು ಕೆಂಪು ಕಾಳು ಹುರ್ಕೊಂಡಿದ್ದೀವಿ. ನಾವೀಗ ಒಂದು ಅರ್ಧ ಚೊಂಬಾಗೋಷ್ಟು ನೀರನ್ನ ಹಾಕೋತಾ ಇದ್ದೀನಿ, ತಣ್ಣೀರೇನೆ. ಕಾಳು ಬೇಯಿಸೋಕ್ಕೆ ಕುಕ್ಕರ್ಗೆ ಆ ಥರ ಏನೂ ಹಾಕೋಂಗಿಲ್ಲ. ನಾವು ಹುರಿದಿರೋಂಥ ಬಾಂಡಿಗೆ ನೀರು ಹಾಕ್ಕೊಂಡ್ರೆ ಸಾಕು. ಅದೇ ಇದರಲ್ಲಿ ಬಿಸಿಗೇನೆ ಬೆಂದೋಗುತ್ತೆ ಬೇಗನೆ. ಒಂದು 5 ನಿಮಿಷ 10 ನಿಮಿಷದಲ್ಲೆಲ್ಲ ಕಾಳು ಹುರ್ಕೊಂಡು ಕಾಳು ಕೂಡ ಬೆಂದೋಗುತ್ತೆ. ಈಗ ಇದು ಬೇಯ್ತಾ ಇರಲಿ. ಬನ್ನಿ, ಈಗ ಕಾಳು ಬೇಯ್ತಾ ಇದೆ. ಅಷ್ಟರೊಳಗೆ ನಾವು ಒಂದು ಮಸಾಲೆನ ರೆಡಿ ಮಾಡ್ಕೊಬಿಡೋಣ. ಮೊದಲಿಗೆ ನಾನು ಒಂದು ಅರ್ಧ ಹೋಳಾಗೋಷ್ಟು ತೆಂಗಿನಕಾಯಿ ಚೂರನ್ನ ಹಾಕೋತಾ ಇದ್ದೀನಿ. ಒಂದು ಗೆಡ್ಡೆ ದಪ್ಪ ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಉದ್ದಕ್ಕೆ ರುಬ್ಬಕ್ಕೆ ಹಾಕೋತಾ ಇದ್ದೀನಿ. 3 ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕೋತಾ ಇದ್ದೀನಿ. ಇದಕ್ಕೆ ಬೇಕು ಅಂದರೆ ನೀವು ಪುಡಿನೂ ಕೂಡ ರುಬ್ಬಕ್ಕೆ ಹಾಕೋಬೋದು. ಅದರಲ್ಲಿ ನಾನು ಪುಡಿ ರುಬ್ಬಕ್ಕೆ ಹಾಕಲ್ಲ. ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಳ್ಳೋಣ. ನೋಡಿ, ಈಗ ಖಾರನೂ ಕೂಡ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಖಾರನೂ ಕೂಡ ನುಣ್ಣಗೆ ರುಬ್ಬಾಗಿದೆ. ಬನ್ನಿ, ಈಗ ಅವರೆಕಾಳು 10 ನಿಮಿಷ ಬೇಯಿಸಿದ್ದೀವಿ, ಚೆನ್ನಾಗಿ ಬೆಂದಿದೆ. ನೋಡಿ, ಈ ರೀತಿ ಅಂದರೆ ಚೆನ್ನಾಗಿ ಬೆಂದೋಗಿದೆ. ಇದಕ್ಕೆ ನಾನು ಈ ಕಡೆ ಆಲೂಗೆಡ್ಡೆ ಮತ್ತು ಬದನೆಕಾಯಿನ ತೊಳೆದು ಇಟ್ಕೊಂಡಿದ್ದೀನಿ, ಕಟ್ ಮಾಡಿ. ಇದನ್ನು ಕೂಡ ಇದ್ರ ಜೊತೆಗೆ ಹಾಕ್ಕೊಳ್ಳೋಣ. ಕೆಲವರು ಮಸಾಲೆ ಹಾಕೋದ್ಮೇಲೆ ಆಲೂಗೆಡ್ಡೆ ಬದನೆಕಾಯಿ ಹಾಕ್ತಾರೆ. ಬದನೆಕಾಯಿ ಹಾಕ್ಬಿಟ್ರೆ ಬದನೆಕಾಯಿನ ಬೆಂದೋಗುತ್ತೆ, ಆದರೆ ಆಲೂಗೆಡ್ಡೆ ಬೇಯೋಕ್ಕೆ ಖಾರದಲ್ಲಿ ಟೈಮ್ ಹಿಡಿಯುತ್ತೆ. ಈ ರೀತಿ ಹಾಕ್ಕೊಂಡ್ರೆ ಒಟ್ಟಿಗೆ 2 ನಿಮಿಷ ಸಾಕು, ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಕ್ಲೋಸ್ ಮಾಡಿಟ್ರೆ 2 ನಿಮಿಷ ಸಾಕು, ಬೇಗ ಬೆಂದೋಗುತ್ತೆ. ಇದೀಗ ಬೇಯ್ತಾ ಇರಲಿ. ಬನ್ನಿ, ಈಗ ಕಾಳು ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಆಲೂಗೆಡ್ಡೆ ಎಲ್ಲ ನೋಡಿ, ಎಲ್ಲ ನೀಟಾಗಿ ಆಲೂಗೆಡ್ಡೆನೂ ಕೂಡ ಚೆನ್ನಾಗಿ ಬೆಂದೋಗಿದೆ. ನೀರು ಕೂಡ ಇಂಬ್ರೋಗಿದೆ. ಇಷ್ಟಾದರೆ ಸಾಕು, ಚೆನ್ನಾಗಿ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ನಾವು ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಬನ್ನಿ, ಈಗ ನಾನು ಸಾಂಬಾರು ಮಾಡೋಕ್ಕೋಸ್ಕರನೇ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕೂಡ ಬಿಸಿಯಾಗಿದೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಜಜ್ಜಿರೋಂಥ ಬೆಳ್ಳುಳ್ಳಿ, ಒಂದು ಅರ್ಧ ಗೆಡ್ಡೆ ಈರುಳ್ಳಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾವು ಬೇಯಿಸಿಟ್ಕೊಂಡಿರೋಂಥ
ಕಾಳನ್ನ ಹಾಕೋತಾ ಇದ್ದೀನಿ. ನೋಡಿ ಬೇಯಿಸಿ ಇಟ್ಕೊಂಡಿರೋಂಥ ಕಾಳನ್ನ ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲನೂ. ಇದ್ರ ಜೊತೆಗೆ ನಾನು ಸಾಂಬಾರು ಪುಡಿನೂ ಕೂಡ ಹಾಕೋತಾ ಇದ್ದೀನಿ, ಒಂದು 3 ಟೇಬಲ್ ಸ್ಪೂನು. ನೀವು ಖಾರದ ಪುಡಿನ ರುಬ್ಬಕ್ಕೂ ಬೇಕಾದ್ರೆ ಹಾಕ್ಕೋಬೋದು, ನಾನು ಒಗ್ಗರಣೆಗೆ ಹಾಕಿದ್ದೀನಿ ಅಷ್ಟೇ. ಈ ಕಡೆ ರುಬ್ಬಿರೋಂಥ ಮಸಾಲೆನೂ ಕೂಡ ಹಾಕೋತಾ ಇದ್ದೀನಿ. ಈಗ ಮಸಾಲೆ ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆ ಜಾರ್ ತೊಳೆದಿರೋ ನೀರನ್ನು ಕೂಡ ಹಾಕೋತಾ ಇದ್ದೀನಿ. ನೋಡಿ, ಈಗ ಜಾರ್ ತೊಳೆದಿರೋ ನೀರು ಹಾಕ್ಕೊಂಡು ನಮಗೆ ಎಷ್ಟು ಗಟ್ಟಿ ಬೇಕೋ ಆ ರೀತಿ ಮಾಡ್ಕೋಬೋದು. ನಾನು ಎಷ್ಟು ಗಟ್ಟಿ ಇರಲಿ ಅಂತ ಇಷ್ಟು ಮಾಡಿದ್ದೀನಿ. ಇದು ಸ್ವಲ್ಪ ತೆಳ್ಳಗಿದ್ರೂ ಚೆನ್ನಾಗಿರುತ್ತೆ, ಗಟ್ಟಿ ಇದ್ರೂ ಚೆನ್ನಾಗಿರುತ್ತೆ, ಯಾವ ರೀತಿ ಬೇಕಾದ್ರೂ ಮಾಡ್ಕೋಬೋದು. ಇದೊಂದು 2 ನಿಮಿಷ ಮಳ್ಬೇಕೀಗ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ನೋಡಿ, ಈಗ ಉಪ್ಪೆಲ್ಲ ಹಾಕ್ಕೊಂಡಿದ್ದೀನಿ. ಇದೊಂದು 5 ನಿಮಿಷ ಬೇಯ್ತಾ ಇರಲಿ. ಬನ್ನಿ ಫ್ರೆಂಡ್, ಸಾಂಬಾರು ಮಳ್ಳಿದೆ, ಚೆನ್ನಾಗಿ ಬೆಂದಿದೆ ಕೂಡ. ತುಂಬ ಸೂಪರಾಗಿ ಬಂದಿದೆ. ಸಾರು ಕೂಡ ಘಮ ಘಮ ಅಂತ ಇದೆ. ಇದಾಗಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್, ಒಣಗಿರೋಂಥ ಅವರೆಕಾಳಿನ ಸಾಂಬಾರು ರೆಡಿಯಾಗಿದೆ. ಇದು ಮುದ್ದೆಗಂತೂ ತುಂಬಾ ಸೂಪರಾಗಿರುವಂಥ ಕಾಂಬಿನೇಷನ್ನು, ಹಳ್ಳಿ ಸೈಡ್ ಮಾಡುವಂತಹ ಸಾಂಬಾರು. ಒಂದು ಸಲ ಈ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ, ತುಂಬಾ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹೊಸಬ್ರು ಯಾರೇ ನೋಡ್ತಿದ್ರು ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.